ನಾನಿವತ್ತು ವಿಬಾನಿ ಸಿಲ್ಕ್ಸ್ ಓನರ್ ಆದಂಥ ನೇತ್ರ ಅವ್ರ ಜೊತೆಲಿದ್ದೀನಿ. ಶೀ ಈಸ್ ಇನ್ ಟು ಸಾಫ್ಟ್ವೇರ್. ಓಕೆ, UI UX AI ಜನರೇಷನ್ ಹಲವಾರು ಸಾಫ್ಟ್ವೇರ್ ಡೊಮೇನ್ ಅವ್ರಿಗೆ ಗೊತ್ತಿದೆ. ಶಿ ಈಸ್ ಸೋ ಎಕ್ಸ್ಪೀರಿಯನ್ಸ್ಡ್, ಆಲ್ಮೋಸ್ಟ್ 22 years ಎಕ್ಸ್ಪೀರಿಯನ್ಸ್ಡ್ ಇನ್ ಸಾಫ್ಟ್ವೇರ್. ಮತ್ತು ಐ ಥಿಂಕ್ ಯು ಆರ್ ಈ ವಿಬಾನಿ ಸಿಲ್ಕ್ಸ್ ಓಪನ್ ಆಗಿ 1 ವರ್ಷ 2 ವರ್ಷ ಆಗಿದೆ ಅಂದ್ಕೊಳ್ತೀನಿ. ಹೌ ಡಿಡ್ ದಿಸ್ ಕಮ್ ಇನ್ ಟು ಯುವರ್ ಥಾಟ್? ಸಾಫ್ಟ್ವೇರೇ ಬೇರೆ, ಸಾರಿ ಬಿಸ್ನೆಸ್ಸೇ ಬೇರೆ, ಮತ್ತು ಹೌ ಡಿಡ್ ಯು ಸ್ಟಾರ್ಟ್ ಆಲ್ ದಿಸ್ ಅಬೌಟ್? Okay, so hi everyone. ಸೊ ಬೇಸಿಕಲಿ ನಾನು 15 years ಬ್ಯಾಕ್ ನಮ್ಮ ಅಮ್ಮ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರು. ಸೊ ಅದಕ್ಕೊಂದು 5,000 ಇನ್ವೆಸ್ಟ್ ಮಾಡಿ ಸ್ವಲ್ಪ ಸ್ಯಾರೀಸ್ ತಗೊಂಡ್ ಬಂದೆ. ಶಿ ಸ್ಟಾರ್ಟೆಡ್, ಬಟ್ ಪಾಪ ಅವ್ರಿಗೆ ಏಜ್ ಆಗಿದೆ ಅಲ್ಲ, ಆಗೆಲ್ಲ ಇಷ್ಟೊಂದು ಟ್ರೆಂಡ್ ಇರ್ಲಿಲ್ಲ ಇದೆಲ್ಲ ಮಾಡ್ಬೇಕು ಅಂತ. ಸೊ ಆಗ ನಂಗೊಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು. ಬಟ್ ಎನಿವೇಸ್ ಫ್ಯಾಮಿಲಿ ಹ್ಯಾಸ್ ಟು ಮೂವ್ ಆನ್ ಅಂತ ಸಾಫ್ಟ್ವೇರ್ ಕಂಪ್ನಿನಲ್ಲೇ ಕಂಟಿನ್ಯೂ ಮಾಡಿದೆ. ಬಟ್ ಅವತ್ತಿಂದ ತಲೆನಲ್ಲಿ ಕೂತಿತ್ತು, ಐ ಹ್ಯಾವ್ ಟು ಕಂಟಿನ್ಯೂ ದಾಟ್. ಐ ಹ್ಯಾವ್ ಲೆಫ್ಟ್ ಸಮಥಿಂಗ್ which I started because we should not stop until we see the failure. But ಮಧ್ಯದ ಎಷ್ಟೋ ಜನ ಮಧ್ಯದಲ್ಲೇ ಬಿಟ್ಬಿಡ್ತೀವಿ. So why I should do that ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ there was something back of my mind always. ಸೊ ಅದಕ್ಕೋಸ್ಕರ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ 1 year ಬ್ಯಾಕ್, ಆಲ್ಮೋಸ್ಟ್ 1.5 year ಬ್ಯಾಕ್ ಐ ಜಸ್ಟ್ ಸ್ಟಾರ್ಟೆಡ್. ಮನೆಯಲ್ಲೇ ಸ್ವಲ್ಪ ಸ್ಯಾರೀಸ್ ಇಟ್ಕೊಂಡು ಐ ಜಸ್ಟ್ ಟ್ರೈಡ್, ಇಟ್ ವರ್ಕ್ಡ್ ವೆಲ್. ಸೊ ದೆನ್ ಮತ್ತೆ ಇದು ಮಾಡೋಣ, ಅಂಗಡಿ ಇಡೋಣ ಅಂತ ವಿ ಜಸ್ಟ್ ಸ್ಟಾರ್ಟೆಡ್ ವಿತ್ ದ ಶಾಪ್. So company, yes, I'm working. So I'm into web analytics. I'm into web development, team management. So then also I am managing the UX UI design stuff. So ಇದೆಲ್ಲದ್ರ ಮಧ್ಯೆ ಹೌದಲ್ಲ, ಕಂಪನಿ ಲೇ ಆಫ್ಸ್ ಅದು ಇದು ಭಯ ಪಡಿಸ್ತಾ ಇರುತ್ತೆ. ಸೊ ನಾಟ್ ಒನ್ ಸೈಡ್ ಆಫ್ ಇನ್ಕಮ್ ಇಸ್ ಎನಫ್ ಫಾರ್ ಎವ್ರಿಬಡಿ. ಸೊ ಪ್ರಾಬಬ್ಲಿ ನಾನು ಅದನ್ನ ಹೇಳಲ್ಲ, ಎರಡು ಇದನ್ನ ಮಾಡ್ಕೊಂಡು ಅದು ಮಾಡ್ತಾ ಇಲ್ಲ. This is something that I started, but what happened suddenly was I couldn't balance both, right? Every time we cannot do that. So then my husband stepped in and he said that he'll take care. So he's just supporting me also. Of course, without anybody's support, we can't do anything. Right. So husband is just supporting me now. So until we stabilize something, we have to struggle a lot. So struggling, juggling is there everywhere. So we have to manage that until we see some sort of growth that comes in front of our eyes. ಸಿ, ಅವ್ರು ಎಷ್ಟೊಳ್ಳೆ ಮಾತು ಹೇಳಿದ್ರು. ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಯಾವುದೇ ನಾವು ಕೆಲಸ ಮಾಡಬೇಕು ಅಂದರೆ. ವೆನ್ ಹಸ್ಬೆಂಡ್ ಇಸ್ ಬಿಸಿ, ವೈಫ್ ಹ್ಯಾಸ್ ಟು ಟೇಕ್ ಕೇರ್. ವೆನ್ ವೈಫ್ ಬಿಕಮ್ಸ್ ಬಿಸಿ, ಹಸ್ಬೆಂಡ್ ಹ್ಯಾಸ್ ಟು ಟೇಕ್ ಕೇರ್. ಇದೇ ಒಂದು ಲೈಫ್ ಸೈಕಲ್ ಬ್ಯಾಲೆನ್ಸ್ ಅಂದ್ಕೊಳ್ತೀನಿ. ಸೊ ಯಾವಾಗ ಈ ಎರಡೂ ಬ್ಯಾಲೆನ್ಸ್ ಜೊತೆಗೆ ಹೋಗುತ್ತೋ ಆವಾಗಲೇ ಲೈಫಲ್ಲಿ ಸಕ್ಸಸ್ ಸಿಗೋಕ್ಕೆ ಸಾಧ್ಯ. ಟಚ್ ವುಡ್. ನಾನು ಒಂದಂತೂ ಹೇಳ್ತೀನಿ, ನಮ್ಮ ಒಂದು ನವನಾರಿ ಸ್ಟಾಲಲ್ಲಿ ಸೂಪರಾಗಿ ಸಾರಿ ಬಿಸ್ನೆಸ್ ಕ್ಲಿಕ್ ಆಗ್ತಿರೋದು ಅಂದರೆ ವಿಬಾನಿ ಸಿಲ್ಕ್ಸ್. ಐ ಥಿಂಕ್ ಅವ್ರ ಹಸ್ಬೆಂಡ್ ತುಂಬಾ ಎಫರ್ಟ್ ಆಗ್ತಾರೆ ಅನ್ಸುತ್ತೆ. ಅವ್ರು ನೋಡಿದ್ರೆ ಕನ್ನಡದವರು ಅಂತಾನೆ ಅನ್ಸಲ್ಲ. ಹಿ ಲುಕ್ಸ್ ಲೈಕ್ ದಟ್ ಸೇಟು ಮಾರ್ವಾಡಿ ಕೈಂಡ್. ಮೇ ಬಿ ಆ ಅಟ್ರಾಕ್ಷನ್ಗೆ ತುಂಬ ಜನ ತಗೊಳ್ತಾರೆ. ಆ್ಯಂಡ್ ಐ ಮಸ್ಟ್ ಸೇ ದೇ ಹ್ಯಾವ್ ವೆರಿ ಗುಡ್ ಕ್ವಾಲಿಟಿ ಆಫ್ ಸಾರೀಸ್. ತುಂಬ ಜನ ಸಾರಿ ಅವ್ರು ನನ್ನ ಬೈಕೊಡ್ತಾರೆ, ವಿಬಾನಿ ಅವ್ರನ್ನ ಕರಿಬೇಡಿ, ಅವ್ರಿಗೆ ಬಿಸ್ನೆಸ್ ಆಗ್ಬಿಡುತ್ತೆ ಅಂತ. ನಾನು ಇಂಟೆನ್ಷನಲಿ ಕರಿದೇ ಇರಲ್ಲ. ಜಸ್ಟ್ ದಟ್ ದಿಸ್ ಟೈಮ್ ಇಟ್ ಸೋ ಹ್ಯಾಪನ್ ದಟ್ 60-40 ಸೈಟಲ್ಲಿ 36 ಸ್ಟಾಲ್ ಹಾಕೋಕ್ಕಷ್ಟೇ ಅವಕಾಶ ಇದ್ದಿದ್ದರಿಂದ ಐ somehow avoided Vibhani Silks, but still sir came and he did a good business in a short period of time. ಎಲ್ರಿಗೂ ಒಳ್ಳೇದಾಗಲಿ. ಸಿ, ನಾನು ಒಂದು ಆರ್ಗನೈಸರ್ ಅಷ್ಟೇ. I don't even have products. End of the day we will all work together with good sales. ಅದೊಂದೇ ಅಲ್ಲ, ಕಾಂಪಿಟೇಷನ್ ಇದ್ರೇನೆ ಬೆಳೆಯಕ್ಕಾಗೋದು. Right. So come with the competition. Don't step back thinking that there's somebody. Don't try to avoid that competition. Just go stand with that competition so that you can step ahead. ಇಲ್ಲ ಅಂದ್ರೆ ಕಾಂಪಿಟೇಷನ್ ನ ಸೈಡ್ ಗಿಟ್ರೆ you will stay wherever you are. Just take the competition. ಈಗ ನೋಡಿ ಚಿಕ್ಕಪೇಟಲ್ಲಿ ಎಷ್ಟೊಂದು ಅಂಗಡಿ ಇದೆ, ಅಂಗಡಿ ಹಾಕ್ಬೇಡಿ ಅಂತ ಗಲಾಟೆ ಮಾಡ್ತಿದಾರಾ? ಹಾಕ್ಲಿ ಬರ್ಲಿ ಅಂತಾರೆ. ಸೊ ಕಾಂಪಿಟೇಷನ್ ತಗೊಳ್ಳಿ. ಜಸ್ಟ್ ಟೇಕ್ ದಟ್ ವಿಲ್ಲಿಂಗ್ನೆಸ್ ಟು ಕಾಂಪೀಟ್ ವಿತ್ ದ ಪೀಪಲ್. ನಾನು ಇನ್ನೂ ಸ್ವಲ್ಪ ನೀವು ಜಾಸ್ತಿ ಮಾಡಿ ನಾನು ಮಾಡ್ತೀನಿ, ಹಂಗಿದ್ರೆ ನೀವು ಬೆಳೆಯೋಕ್ಕಾಗೋದು. 100% ರೈಟ್. ನೀವು ಚಿಕ್ಕಪೇಟೆಗೆ ಹೋದ್ರೆ ಸುದರ್ಶನ್ ಸಿಲ್ಕ್ಸು, ಯೋಗಲಕ್ಷ್ಮಿ ಸಿಲ್ಕ್ಸು, ಎಷ್ಟು ಅಂಗಡಿ ಇದೆ. ಬಟ್ ಎಂಡ್ ಆಫ್ ದ ಡೇ ನನಗೆ ಎಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ನನಗೆ ಯಾರು ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ, ವೇರ್ ಐ ಫೀಲ್ ಸ್ಯಾಟಿಸ್ಫೈಡ್ ಐ ಗೋ ಆ್ಯಂಡ್ ಡೂ ಶಾಪಿಂಗ್ ದೇರ್. ಆ ಒಂದು ಹೆಲ್ತಿ ಕಾಂಪಿಟೇಷನ್ ಎಲ್ಲರೂ ಇಟ್ಕೊಳ್ಳೋಣ. ಸಿ, ನಾನು ಸಾಫ್ಟ್ವೇರಲ್ಲಿ ಇದ್ದವಳೆ, ಒಂದು 10 ವರ್ಷ ಕೆಲಸ ಮಾಡಿದೆ. ಬಟ್ ಐ ಡಿಂಟ್ ಗೆಟ್ ರಿಯಲಿ ಗುಡ್ ಸಪೋರ್ಟ್ ಫ್ರಮ್ ಮೈ ಹಸ್ಬೆಂಡ್ ಆರ್ ಮೈ ಇನ್ ಲಾಸ್. ಇವತ್ತಿಗೂ ನಾನು ಸ್ಟಾಲಲ್ಲಿ ಏನಾದ್ರು ಆಗ್ತೀನಿ ಅಂದರೆ ನಮ್ಮ ಹಸ್ಬೆಂಡ್ ನಿಜವಾಗ್ಲೂ ನಿಮ್ಮ ಕೈಲಿ ವ್ಯಾಪಾರ ಮಾಡೋಕ್ಕಾಗತ್ತಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಿರ್ತಾರೆ. ಹಿ ಹಸ್ ಗಿವನ್ ಮಿ ಅ ಚಾಲೆಂಜ್. ನೀನು ಇನ್ನೂ 1 ವರ್ಷ ಆಂಟ್ರಪ್ರಿನರ್ ಆಗಿ ಮಾಡಿದ್ಯಾ, ಕಂಪ್ಲೀಟ್ ಅನದರ್ 2-3 years ಏನಾದ್ರು ಇನ್ವೆಸ್ಟ್ ಮಾಡ್ತೀನಿ ಅಂತ. ವಿಲ್ ಗೋ ಹೆಡ್ ವಿತ್ ದಟ್.